ಅದು ನಿಮ್ಮ ಆಪ್ಷನ್ ನಂಬರ್ 1. ಒಂದು ವೇಳೆ ಅದು ಸಿಕ್ಕಿಲ್ಲ, ಆಪ್ಷನ್ ನಂಬರ್ 2 ಯಾವುದು, ಆಪ್ಷನ್ ನಂಬರ್ 3 ಯಾವುದು, ಒಂದು 5 ಆಪ್ಷನ್ ಇರಬೇಕು. ಈ ಆಪ್ಷನ್ ಚೇಂಜ್ ಆಗ್ತಾ ಇರ್ಬೋದು. ನಾನು 9ನೇ ಕ್ಲಾಸ್ ಓದುವಾಗ ಏನೋ ಆಗ್ಬೇಕು ಅನ್ಕೊಳ್ತೀವಿ, 11ನೇ ಕ್ಲಾಸ್ ಬರೋಷ್ಟೊತ್ತಿಗೆ ಇನ್ನೇನೋ ಆಗ್ಬೇಕು ಅನ್ಕೊಳ್ತೀವಿ. ಅದೆಲ್ಲ ಫೈನ್. ಆದ್ರೆ 5 ನಂಬರ್ ಅವು ಚೇಂಜ್ ಆಗ್ತಾ ಇದ್ರು ಪರವಾಗಿಲ್ಲ, 5 ಇರ್ಬೇಕು ನಮ್ಮ ಹತ್ರ. ಇದು ನಮ್ಗೆ ಏನನ್ನ ಹೇಳ್ಕೊಡುತ್ತೆ, ಏನನ್ನ ಮಾಡುತ್ತೆ ಅಂದ್ರೆ, ಇದು ನಮ್ಮ ಮನಸ್ಸಿನಲ್ಲಿ ಇದ್ದಾಗ, ಅಂಥದ್ದೊಂದು ಯಾವ್ದಾದ್ರು ಅವಕಾಶಗಳು ಬಂದಾಗ ನಾವು ಅದಕ್ಕೆ ರೆಡಿ ಆಗ್ತೀವಿ, ಅಪ್ಲೈ ಮಾಡ್ತೀವಿ. ಉಳಿದಿದ್ದನ್ನ ನಂದಿದಲ್ಲ ಅಂತ ಬಿಡೋದನ್ನ ಬದಲಾಗಿ, ಈಗ ನೀವು ಪ್ರೊಫೆಸರ್ ಆಗ್ಬೇಕು ಅಂತ ಇಟ್ಕೊಂಡಿದ್ರೆ, ಪೊಲೀಸ್ ಆಫೀಸರ್ದು ಒಂದು ಅಪ್ಲಿಕೇಶನ್ ಬಂದಿದ್ರೆ ಅದನ್ನ ಹಾಕಿದ್ರೆ, ನೀವು ಇಂಟರ್ವ್ಯೂನಲ್ಲಿ ಮಾಡಬಹುದಾದ ತಪ್ಪುಗಳೇನಿದೆ ಅದು ಪೊಲೀಸ್ ಆಫೀಸರ್ ಲೆವೆಲ್ ನಲ್ಲೇ ಮುಗಿದೋಗ್ಬಿಡ್ಲಿ. ಅದನ್ನ ನಾವು ಪಾಠ ಕಲಿತೀವಲ್ವಾ, ಹಿಂಗೆ ಇದೆಲ್ಲದಕ್ಕೂ ಎಲ್ಲೆಲ್ಲಿ ಅವಕಾಶ ಇದೆ ಅದನ್ನೆಲ್ಲ ನೀವು ಬಳಸ್ಕೋಬೇಕು. ನಾವೆಲ್ಲರೂ ಅರ್ಹರು. ಹಿಂದಿನ ವರ್ಷ ಬಹುಶಃ ಚಂದ್ರಯಾನ 3 ಆದ್ಮೇಲೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಾಕಷ್ಟು ಚರ್ಚೆ ಆಯ್ತು. ದೊಡ್ಡ ದೊಡ್ಡ ಕಾಲೇಜ್ನಲ್ಲಿ ಅಂದ್ರೆ IIT-ಗಳಲ್ಲಿ ಓದ್ದವರು, IAS ನಲ್ಲಿ ಓದ್ದವರು ಇಸ್ರೋದಲ್ಲಿ ಕೆಲಸ ಕಂಟಿನ್ಯೂ ಮಾಡಲ್ಲ. ಅದು ಸರಿ ತಪ್ಪು ಅದನ್ನ ಆ ವಿಷಯ ಬಿಡಿ. ಹಾಗಾದ್ರೆ ಇಸ್ರೋದಲ್ಲಿ ಕೆಲಸ ಮಾಡಿರೋರು ಯಾರು ಇಷ್ಟು ದಿವಸ? ನಾವು ನೀವು ಯಾರನ್ನ ಆರ್ಡಿನರಿ ಅನ್ಕೊಂಡ್ವಲ್ಲ, ನಾವೇ ಮಾಡಿರೋದು. ಇಡೀ ಜಗತ್ತು ವ್ಯಾಕ್ಸಿನ್ ಅಂತ ಹುಡುಕ್ದಾಗ ಒಂದಲ್ಲ ಅಂದ್ರೆ ಭಾರತದ ವಿಜ್ಞಾನಿಗಳು 2 ವ್ಯಾಕ್ಸಿನ್ಗಳನ್ನು ಕೊಟ್ಟರು. ಕೈಗಾ ಅಟಾಮಿಕ್ ಪ್ಲಾಂಟ್, ಕಾರವಾರದಲ್ಲಿ ಅಟಾಮಿಕ್ ಪ್ಲಾಂಟ್ ಇದೆ. ಅದು ಕಂಟಿನ್ಯೂಸ್ಲಿ 936 ದಿವಸ ಕೆಲಸ ಮಾಡಿ ವಿಶ್ವ ದಾಖಲೆಯನ್ನ ನಿರ್ಮಾಣ ಮಾಡಿ, ನಮ್ಮ ದೇಶದ ಕ್ಷಿಪಣಿಗಳನ್ನ ಬೇರೆ ದೇಶದವರು ಈಗ ಕೊಂಡುಕೊಳ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಚಂದ್ರನ ದಕ್ಷಿಣ ಧ್ರುವವನ್ನ ಮೊಟ್ಟ ಮೊದಲನೇ ಬಾರಿಗೆ ಯಶಸ್ವಿಯಾಗಿ ಮುಟ್ಟಿದ್ದು ಭಾರತ. ಇದೆಲ್ಲ ಸಾಧ್ಯ ಆಗಿದ್ದೆ ಅಂದ್ರೆ ನಮ್ಮಂತ ನಿಮ್ಮಂತ ಆರ್ಡಿನರಿ ಸಿಟಿಸನ್ಗಳಿಂದ. ಆದ್ರಿಂದ ನಾವೆಲ್ಲರೂ ಅರ್ಹರು, ರೈಟ್? ನೆಕ್ಸ್ಟ್, ಈಗ ಇಷ್ಟೆಲ್ಲ ನಾವು ಪೋಸ್ಟ್ಗಳ ಬಗ್ಗೆ ಮಾತಾಡಿದ್ವಲ್ವಾ, ಅಂದ್ರೆ ನಾನು ಒಂದು 5 ಆಪ್ಷನ್ ಇಟ್ಕೊಳ್ತೇನೆ, ನಾನು ಇದನ್ನ ಮಾಡ್ತೇನೆ. ಅದರಲ್ಲಿ ವಿಜ್ಞಾನಿ ಅನ್ನೋದು ಕೂಡ ಒಂದು ಬರುತ್ತೆ. ನಾವು ಸಾಮಾನ್ಯವಾಗಿ ಏನು ಅನ್ಕೊಳ್ತೀವಿ, ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನ್ಯೂಟನ್ ಬಗ್ಗೆ ಓದ್ತೀವಿ, ಐನ್ಸ್ಟೀನ್ ಬಗ್ಗೆ ಕೇಳ್ತೀವಿ. ನ್ಯೂಟನ್ ಅವರು ಚಿನ್ನದ ಚಮಚ ಬಾಯಲ್ಲಿ ಇಟ್ಕೊಂಡೇ ಹುಟ್ಟಿದವರು, ಅಂದ್ರೆ ಈ ವಾಸ್ ವೆರಿ ರಿಚ್. ಐನ್ಸ್ಟೀನ್ ಜೀನಿಯಸ್. ನಾನು ರಿಚ್ಚು ಅಲ್ಲ, ಜೀನಿಯಸ್ ಅಲ್ಲ, ಅದರಿಂದ ನನಗದು ಅಲ್ಲ ಅನ್ಕೊಳ್ತೀವಿ ನಾವು. ದಯವಿಟ್ಟು ಅದನ್ನು ಕೂಡ ತೆಗೆದು ಹಾಕಿ. ಏನಂದ್ರೆ ವಿಜ್ಞಾನಿ ಅನ್ನೋದು ಒಂದು ವೃತ್ತಿ, ಇಟ್ ಈಸ್ ಎ ಜಾಬ್. ನಾವು ಹೇಗೆ ಟೀಚರ್ ಆಗಿ ಸಂಬಳ ತಗೊಳ್ಕೊಳ್ತೀವಿ, ಡ್ರೈವರ್ ಆಗಿ ಸಂಬಳ ತಗೊಳ್ಕೊಳ್ತೀವಿ, ಮ್ಯಾನೇಜರ್ ಆಗಿ ತಗೊಳ್ತೀವಲ್ಲ, ಹಾಗೆ ಸೈಂಟಿಸ್ಟ್ ಕೂಡ ಒಂದು ಪೋಸ್ಟ್. ಯಾರಾದ್ರೂ ಈ ಸೈಂಟಿಸ್ಟ್ ಅನ್ನ ಯಾಕೆ ಅವ್ರಿಗೆ ಸಂಬಳ ಕೊಡಬೇಕು? ಜಗತ್ನಲ್ಲಿ ಈಗ ನಾವು ಸುಮಾರು 195 ದೇಶಗಳಿದೆ. ಹೆಚ್ಚು ದೇಶಗಳಿಗೆ ಅರ್ಥ ಆಗಿರೋದೇನೆಂದ್ರೆ, ವಿಜ್ಞಾನದ ಮೂಲಕ ನಮ್ಮ ದೇಶದ ಜನರ ಜೀವನ ಮಟ್ಟವನ್ನ ನಾವು ಸುಧಾರಿಸಬಹುದು, ನಮಗಿರುವ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು. ಆದ್ರಿಂದ ಒಂದಷ್ಟು ಜನ ಪ್ರತಿಭಾವಂತರನ್ನ ಆರಿಸ್ಕೊಂಡು ಅವ್ರಿಗೆ ವಿಜ್ಞಾನಿಗಳಂತ ಪೋಸ್ಟ್ ಕೊಟ್ಬಿಟ್ಟು ಅವ್ರಿಗೆ ಸಂಬಳ ಕೊಡ್ತಾರೆ. ಇದನ್ನ ಪ್ರೈವೇಟ್ ಕಂಪನಿನವರು ಮಾಡ್ತಾರೆ. ಯಾಕೆ? ಅವರು ಟಾಟಾದಂತ ಒಂದು ಕಂಪನಿ ಅಥವಾ ಸಿಪ್ಲಾದಂತ ಒಂದು ಕಂಪನಿ, ಇವರು ಔಷಧಿಗಳನ್ನು, ನಿಮ್ಗೆ ಕೆಮಿಸ್ಟ್ರಿನಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಇದೆ, ಕ್ಯಾನ್ಸರ್ಗೆ ಒಂದು ಔಷಧಿ ಕಂಡುಹಿಡಿತೀರಾ ಅಂತ ಇಟ್ಕೊಳ್ಳಿ. ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿಬೇಕನ್ನೋದು ನಿಮ್ಮ ಜೀವಮಾನದ ಉದ್ದೇಶ. ನಮ್ಗೆ ಯಾರಾದ್ರೂ ಊಟ ಹಾಕಿದ್ರೆ ತಾನೇ ನಾವು ಹೋಗಿ ಅದನ್ನೆಲ್ಲ ಮಾಡೋದು ಸಾಧ್ಯ. ಸೊ ನಿಮ್ಮ ಊಟದ ವ್ಯವಸ್ಥೆನ ಸರ್ಕಾರ ಮಾಡುತ್ತೆ, ಟಾಟಾದವ್ರು ಮಾಡ್ತಾರೆ, ಕಂಪನಿಗಳವ್ರು ಮಾಡ್ತಾರೆ. ನಿಮ್ಮ ಕೆಲಸ ಏನು? ಕ್ಯಾನ್ಸರ್ಗೆ ಔಷಧಿಯನ್ನು ಕಂಡುಹಿಡಿಯೋದು. ಹೀಗೆ ವಿಜ್ಞಾನಿಯ ಕೆಲಸ ನಡೀತಾ ಇರ್ತದೆ. ವಿಜ್ಞಾನದಲ್ಲಿ ಮಾಡುವಂಥದ್ದು ಏನು ಅಂತಂದ್ರೆ, ಈ ಜಗತ್ತು ಹೆಂಗೆ ನಡೀತಾ ಇದೆ ಇದನ್ನ ಅರ್ಥ ಮಾಡ್ಕೋಬೇಕು. ಈ ಅರ್ಥ ಮಾಡ್ಕೊಂಡಿದ್ದನ್ನ ಹೆಂಗೆ ಬಳಸ್ಕೋಬೇಕು, ಈ 2 ಕೆಲಸಕ್ಕಾಗಿ ವಿಜ್ಞಾನಿಗಳಾಗಿ ಸೇರ್ತಾರೆ. ಸೊ ನೀವು ವಿಜ್ಞಾನಿಗಳಾಗಿ ಆ ಗುರಿಯನ್ನ ನೀವು ಇಟ್ಕೊಳ್ಳಿ. ಇದರಿಂದ ಬರೀ ನಾವು ನಮ್ಮ ಹತ್ರಕ್ಕೆ ಬಂದ ಜನರಿಗೆಲ್ಲ, ಇಡೀ ಜಗತ್ತಿನಲ್ಲಿ ನಾವು ಇವತ್ತು 820 ಕೋಟಿ ಜನ ಇದ್ದೇವೆ. ಈ 820 ಕೋಟಿ ಜನಕ್ಕೂ ಉಪಯೋಗ ಆಗಂತ ಕೆಲಸಗಳನ್ನ ನೀವು ಮಾಡೋದಕ್ಕೆ ಸಾಧ್ಯ. ಇದು ಆ ಗುರಿ ಇರಲಿ,
ನಿಮಗೆ ಖಂಡಿತವಾಗಿ ಆ ಸಾಧ್ಯತೆಗಳು ತಾನಾಗಿ ತೆರೆದುಕೊಳ್ಳುತ್ತೆ. ಇಷ್ಟೆಲ್ಲದರ ಮಧ್ಯೆ ಈಗ ನೀವು ಚಂದ್ರಯಾನ 3 ಆ ಲ್ಯಾಂಡಿಂಗ್ ಆದಂತದನ್ನ ಟಿವಿನಲ್ಲಿ ನೋಡಿದ್ದೀರಿ, ಹೌದಾ? ಚಂದ್ರಯಾನ 4 ಬರುತ್ತೆ, ಅದನ್ನು ನೋಡ್ತೀರಾ. ಚಂದ್ರಯಾನ 5, 6 ಅಂತ ಬಂದ್ರೆ ನೀವು ಬರೀ ನೋಡೋರಾಗಿರ್ಬಾರ್ದು, ಅದನ್ನ ಮಾಡೋಂಥವ್ರಾಗಿರ್ಬೇಕು. ಈ ವರ್ಷದ ಕೊನೆಗೆ ಒಬ್ಬರು ಅಥವಾ ಇಬ್ಬರು ಭಾರತೀಯರು 450 ಕಿಲೋಮೀಟರ್ ಎತ್ತರ ಸ್ಪೇಸ್ಗೆ ಹೋಗಿ ಸುರಕ್ಷಿತವಾಗಿ ಅಲ್ಲಿದ್ದು 1, 2, 3 ದಿವಸ ಇದ್ದು ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಬರ್ತಾರೆ. ಭಾರತದಿಂದ 2028, 2035 ಮಧ್ಯದಲ್ಲಿ ಒಂದು ಅಂತರಿಕ್ಷ ಸ್ಟೇಷನ್, ಭಾರತೀಯ ಅಂತರಿಕ್ಷ ಸ್ಟೇಷನ್ ರೆಡಿ ಆಗುತ್ತೆ. ಜನ ಅಲ್ಲಿಗೆ ಹೋಗಿ ಪ್ರಯೋಗಗಳನ್ನು ಮಾಡಿ ವಾಪಸ್ ಬರಬಹುದು. ಆ ಪ್ರಯೋಗ ಮಾಡೋರು ಕೂಡ ನೀವು ಆಗಬಹುದು. ಒಬ್ಬ ಭಾರತೀಯ 2040 ವೇಳೆಗೆ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿ ವಾಪಸ್ ಬರ್ತಾನೆ. ಇದನ್ನು ನೀವು ಆಗಬಹುದು. ಈ ಕಾರಣದಿಂದ ನಾವು ಇನ್ನು ಮುಂದೆ ಇವ್ರ ಕೆಲಸ ಅವ್ರನ್ನ ನೋಡ್ಕೊಳ್ತಾರೆ ಅಂತೇಳಿ ಯೋಚನೆ ಮಾಡಬೇಡಿ. ಇವ್ರು ಈ ಕೆಲಸ ಮಾಡ್ತಾ ಇದ್ದಾರೆ, ನಾನು ಅದರಲ್ಲಿ ಭಾಗಿಯಾಗ್ತೇನೆ, ನಾನು ಅದನ್ನ ಇನ್ನಷ್ಟು ಮಾಡ್ತೇನೆ. ಬರೀ ಚಂದ್ರನಿಗೆ ಯಾಕೆ ಹೋಗ್ಬೇಕು, ಮಂಗಳನಿಗೆ ಹೋಗಿ ಬರ್ಬೋದಲ್ಲ. ಅಂಥದನ್ನ ಮಾಡೋದಕ್ಕೆ ಸಾಧ್ಯತೆ ನಿಮಗಿದೆ, ಆ ಪ್ರತಿಭೆಗಳಿದೆ, ಅಷ್ಟು ಒಳ್ಳೆಯ ವಾತಾವರಣನೂ ಇದೆ. ಇದನ್ನ ಬಳಸ್ಕೋಬೇಕಾದದ್ದು ನಿಮ್ಮ ಕರ್ತವ್ಯ. ಇದರ ಮೂಲಕ ನೀವು ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ಮನುಕುಲಕ್ಕೆ ಒಳ್ಳೆಯದನ್ನ ಮಾಡೋದಕ್ಕೆ ಸಾಧ್ಯತೆ ಇದೆ. ಅಂಥದ್ದು ಆಗ್ಲಿ. ನಿಮ್ಮಲ್ಲಿ ಸಾಕಷ್ಟು ಜನ ವಿಜ್ಞಾನಿಗಳಾಗ್ಲಿ, ನಮ್ಮ ಕೇಂದ್ರದಲ್ಲಿ ನಮ್ಮ ಸಂಸ್ಥೆನಲ್ಲಿ ಬಂದು ನಮ್ಮ ಜೊತೆ ಕೆಲಸ ಮಾಡೋಂಥವ್ರಾಗ್ಲಿ ಅಂತ ನಾನು ಹಾರೈಸ್ತೇನೆ. ಆಲ್ ದ ವೆರಿ ಬೆಸ್ಟ್. ಇಷ್ಟು ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದದ್ದು. ಇನ್ನೂ ಸಾಕಷ್ಟಿದೆ. ಅದನ್ನ ನಿಮ್ಮ ಪ್ರಶ್ನೆಗಳ ಮೂಲಕ ಉತ್ತರ ರೂಪದಲ್ಲಿ ನಾನು ಹೇಳಿದ್ರೆ ನಿಮಗೆ ಹೆಚ್ಚು ಆಸಕ್ತಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಯಾರಿಗೆ ಪ್ರಶ್ನೆ ಕೇಳಬೇಕು ಅಂತ ಇದೆ ಕೈ ಎತ್ತಿ, ನಾನು ಅವ್ರಿಗೆ ಹೇಳ್ತೇನೆ, ಅವ್ರ ಪ್ರಶ್ನೆಯನ್ನ ಕೇಳಬಹುದು. ಹಾ, ಹೇಳಮ್ಮ, ಎದ್ದೇಳು. ಹಲೋ, ಕ್ವಶನ್ ಕೇಳರು ದಯವಿಟ್ಟು ಒಂದು ಲೈನ್ ಮಾಡ್ರಿ. ಒಬ್ಬೊಬ್ಬರೇ ಬಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟದ್ದು ಮಾಹಿತಿಯನ್ನ ಸರ್ ಹೇಳ್ತಾರೆ. ನೀವು ಲೈನ್ ಮಾಡ್ಬೋದಿಲ್ಲ. ಯಾಕೆ ಕೂತ್ಬಿಟ್ಲು ಆಕಿ? ನೀವು ಮುಕ್ತವಾಗಿ ಕೇಳ್ರಿ, ನಿಮ್ಗೆ ಏನು ಮನಸ್ಸಲ್ಲಿದೆನೋ ಆ ಪ್ರಶ್ನೆಯನ್ನ ಕೇಳ್ರಿ. ನೆಕ್ಸ್ಟ್ ಉಳಿದಾರ ಲೈನ್ ಇರ್ಬೇಕು. ಗಂಡ್ಮಕ್ಳು ಈ ಕಡೆ, ಹೆಣ್ಮಕ್ಳು ಈ ಕಡೆ ಲೈನ್ ಮಾಡ್ರಿ. ಒಬ್ಬರಾದ್ಮೇಲೆ ಒಬ್ರು ದಯವಿಟ್ಟು ಶಾಂತ ರೀತಿಯಿಂದ ಪ್ರಶ್ನೆ ಕೇಳ್ರಿ. ಓಕೆ, ಈಗ ಮೊದಲು ಈ ಮಗು ಪ್ರಶ್ನೆ ಕೇಳುತ್ತೆ. ಈಗ ಸದ್ಯಕ್ಕೆ ಸಾಕು. ಎಷ್ಟೊತ್ತು ನಿಂತ್ಕೊಳ್ತೀರಾ? ಕೂತ್ಕೊಳ್ಳಿ. ಒಂದು 5 ಜನ ಮಾತ್ರ ಬನ್ನಿ, ಹೊತ್ತಾಗುತ್ತೆ. ಆದ್ರಿಂದ ಅವರು 5 ಜನ ಆದ್ಮೇಲೆ ಮತ್ತೆ ಬರ್ಬೋದು. ಎಸ್. Good afternoon, sir. My name is Anya Sushita, sir. I am studying in 7th standard, sir. Sir, ಈಗ ಸರ್ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ 175 ದಿನಗಳ ಕಾಲ ವರ್ಕ್ ಮಾಡಿದ್ದಾರೆ ಸರ್. ಅಲ್ಲೇ ಅವರು ಊಟ ಮಾಡೋದ್ರ ಬದಲು ವಿಟಮಿನ್ ಟ್ಯಾಬ್ಲೆಟ್ಸ್ ಅನ್ನ ತಗೊಂತಿದ್ರು. ಇಲ್ಲಿ ನಾವು ಊಟ ಮಾಡ್ತಾ ಇದ್ವಿ, ಹಾಗಾದ್ರೆ ನಾವು ಇಲ್ಲೇ ಟ್ಯಾಬ್ಲೆಟ್ ತಗೋಬಹುದು ಸರ್? ವೆರಿ ಗುಡ್, ಎಕ್ಸಲೆಂಟ್ ಕ್ವಶನ್. ಹೌದಲ್ವಾ? ವಿಟಮಿನ್ ಟ್ಯಾಬ್ಲೆಟ್ ತಿನ್ಕೊಂಡು ಅಂತರಿಕ್ಷದಲ್ಲಿ ಇರೋದಾದ್ರೆ ಇಲ್ಲೂ ಇರ್ಬೋದಲ್ಲ. ಓಕೆ, ಉತ್ತರ ಈ ತರ ಇದೆ. ವಿಟಮಿನ್ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಂಡು ಅವರು ಇರ್ತಾರೆ, ಪೇಸ್ಟ್ ನಲ್ಲಿ ಇರ್ತಾರೆ. ಇನ್ನೊಂದು ಒಂದು ಕಾಲದ ಕಲ್ಪನೆ, ಅದು ಸತ್ಯ ಕೂಡ ಆಗಿತ್ತು. ಇವತ್ತು ಸುನೀತಾ ವಿಲಿಯಮ್ಸ್ ಹೋದ್ರಲ್ಲ, ಅದು 1998 ನಿಂದ ಸ್ಟೇಷನ್ ಸುತ್ತಾ ಇತ್ತು. ಇನ್ನೊಂದು 4 ವರ್ಷ ಸುತ್ತುತ್ತೆ, ಅದಾದ್ಮೇಲೆ ಬೇರೆ ಸ್ಟೇಷನ್ ಬರುತ್ತೆ. ಈಗ ಅವರು ಅಲ್ಲೇನೆ ಆಲೂಗಡ್ಡೆಯನ್ನ ಬೆಳೆದು ಕತ್ತರಿಸ್ಕೊಂಡು ಚಿಪ್ಸ್ ಮಾಡ್ಕೊಂಡು ತಿನ್ನುವಷ್ಟು ಸ್ಥಿತಿಗೆ ಬಂದಿದ್ದಾರೆ. ಅದರ ಅರ್ಥ ನಾವು ವಿಟಮಿನ್ ಟ್ಯಾಬ್ಲೆಟ್ ಅನ್ನ ತಿನ್ಬೇಕು ಅಂತಲ್ಲ, ಅಲ್ಲೇನೆ ಅಡಿಗೆ ಮಾಡ್ಕೋಬಹುದು. ಅದೆಲ್ಲ ಸಾಧ್ಯತೆ ಇದೆ. ನಿನ್ನ ಪ್ರಶ್ನೆ ಸ್ಟಿಲ್ ವ್ಯಾಲಿಡ್. ಅಂದ್ರೆ ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆದಾಗ ಎಷ್ಟೊಂದು ಖಂಡಗಳಲ್ಲಿ ಜನ ಊಟನೇ ಇಲ್ಲದೆ ಇರೋಂಥ ಪರಿಸ್ಥಿತಿ ಇದೆ. ಅದಕ್ಕೆ ವಿಜ್ಞಾನದ ಹೊರತಾಗಿನೂ ಕಾರಣಗಳಿದ್ದಾವೆ, ಬೇರೆ ಕಾರಣಗಳು ಇರ್ತವೆ. ಆದರೆ ಒಬ್ಬ ವಿಜ್ಞಾನಿಯಾಗಿ ಹೆಚ್ಚು ಬೇಗ ಬೆಳೆಯುವಂತ ಗಿಡಗಳನ್ನು ಬೆಳೆಸೋದಾಗ್ಲಿ, ಸ್ಪೇಸ್ನಲ್ಲಿ ಮಾಡೋದು ಈ ಕೆಲಸವನ್ನು ಬೇಗ, ಅವು ಈ ಬೀಜಗಳು ಇರ್ತವೆ, ಸೀಡ್ಸ್,
ಆ ಸೀಡ್ಸ್ನ ತೆಗೆದುಕೊಂಡು ಹೋದ್ರೆ ವಿಕಿರಣಗಳಿಗೆ ಒಟ್ಟಿದ್ರೆ ಅವು 3 ತಿಂಗಳಲ್ಲಿ ಬೆಳೆಯುವಂತ ಬೆಳೆಯನ್ನ 2 ತಿಂಗಳಲ್ಲಿ ಬೆಳೆಯಕ್ಕೆ ಸಾಧ್ಯನಾ? ಹಿಂಗೆ ಈ ನಾವು ಕೇಳಬೇಕಾಗಿರೋ ಪ್ರಶ್ನೆಗಳು ಅದು. ಭತ್ತ ಒಂದು 2 ಅಡಿ ಎತ್ತರದ ಗಿಡದಲ್ಲಿ 3 ತಿಂಗಳು ಬೆಳೆ ಆಗೋದಾದ್ರೆ ಭತ್ತ ಹುಣಸೆ ಮರದ ತರ ಭತ್ತ ಯಾಕೆ ಬಿಡಬಾರ್ದು? ಏನು ವಾಟ್ ಸ್ಟಾಪ್ಸ್ ಅಸ್? ಏನು ನೀಮ್ ಟ್ರೀ, ಬೇವಿನ ಮರದ ಹಣ್ಣು ಬಿಟ್ಟ ತರ ಭತ್ತ ಬಿಡಬಹುದಾ? ಹೀಗೆ ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರಶ್ನೆಗಳನ್ನು ಕೇಳಬೇಕು, ಅದಕ್ಕೆ ಉತ್ತರ ಕಂಡುಕೋಬೇಕು. ರೈಟ್? ಆಲ್ ದ ಬೆಸ್ಟ್. ನೆಕ್ಸ್ಟ್ Good afternoon, sir. My name is Yamuna. I am studying in 7th standard. ಸರ್, ನಾವು ಈಗ ಗುರು, ಶನಿ ಮತ್ತು ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳಲ್ಲಿ ತುಂಬಾ ಚಂದ್ರಗಳನ್ನು ಕಾಣುತ್ತೀವಿ ಸರ್. ಆದ್ರೆ ಭೂಮಿಗೆ ಏಕೆ ಒಂದೇ ಚಂದ್ರವಿದೆ ಸರ್? ವೆರಿ ಗುಡ್ ಕ್ವೆಶ್ಚನ್. ಭೂಮಿಗೆ ಯಾಕೆ ಒಂದೇ ಚಂದ್ರ ಇದೆ, ಕೆಲವೊಂದು ಗ್ರಹಕ್ಕೆ ಯಾವುದೂ ಚಂದ್ರಗಳಿಲ್ಲ, ಯಾಕೆ? ಫೈನ್. ಈಗ ಈ ವಿಶ್ವ ಆದದ ರೀತಿ ಹೇಗಿತ್ತು ಅಂದ್ರೆ, ಸುಮಾರು 1370 ಕೋಟಿ ವರ್ಷದ ಹಿಂದೆ ಇಡೀ ವಿಶ್ವ ಒಂದು ಬಿಂದುವಿನಲ್ಲಿತ್ತು. ಅದು ಸ್ಫೋಟ ಆಯಿತು. ಅದನ್ನ ಬಿಗ್ ಬ್ಯಾಂಗ್, ಮಹಾಸ್ಫೋಟ ಅಂತ ಕರೆದು. ಆ ಸ್ಫೋಟ ಆದಾಗ ಈಗ ನಾವು ಕಾಣಿಸುವಂತ ಎಲ್ಲ ವಸ್ತುಗಳು ಅವುಗಳು ಸೃಷ್ಟಿ ಆದಾಗ ಅವುಗಳ ಹರಡುವಿಕೆ ಒಂದೇ ತೆರನಾಗಿ ಇರಲಿಲ್ಲ. ಅಂದ್ರೆ ಕೆಲವೊಂದ್ ಕಡೆ ಜಾಸ್ತಿ ಇತ್ತು, ಕೆಲವೊಂದ್ ಕಡೆ ಕಡಿಮೆ ಇತ್ತು. ಎಲ್ಲಿ ಜಾಸ್ತಿ ಇತ್ತಲ್ಲ ಅದು ತನ್ನ ಸುತ್ತಮುತ್ತಲಿನ ವಸ್ತುಗಳನ್ನ ಒಳಗೆ ತೆಗೆದುಕೊಳ್ಳೋಕೆ, ತಿಂದು ಹಾಕೋದಕ್ಕೆ ಶುರು ಮಾಡಿ. ಯಾವ್ದ್ಯಾವ್ದು ಬೇಗ ಆ ಕೆಲಸ ಶುರು ಮಾಡ್ತಾವ ಅವೆಲ್ಲ ಸ್ಟಾರ್ಗಳದು. ತಮ್ಮ ಶಕ್ತಿಯನ್ನು ಹೊರಹಾಕಂತವ್ರು. ಸ್ಟಾರ್ನ ಸುತ್ತಲೂ ಕೆಲವೊಂದು ಮಟೀರಿಯಲ್ಸ್ ಅವು ಸ್ಟಾರ್ ಆಗ್ಬೋದಾಗಿತ್ತು, ಆದ್ರೆ ಸಾಧ್ಯ ಆಗಿಲ್ಲ. ಅವು ಬರೀ ಈ ಗ್ರಹಗಳದು. ಈ ರೀತಿ ಗ್ರಹಗಳ ಆದ್ಮೇಲೆ ಸುಮಾರು ಸಾವಿರಾರು ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತುತ್ತಾ ಇದ್ವು. ಅವು ಮಿಕ್ಸ್ ಆದವು ಒಂದಕ್ಕೊಂದು. ಕೆಲವೊಂದು ಈಗ ಚಂದ್ರ ಹೇಗೆ ಹುಟ್ಟಿದ ಅಂದ್ರೆ, ಮಾರ್ಸ್ನಂತ ಇನ್ನೊಂದು ಪ್ಲಾನೆಟ್ ಬಂದು ಭೂಮಿಗೆ ಹೊಡಿತು. ಅದರ ಒಂದು ಭಾಗ ಸಿಡಿದು ಚಂದ್ರನ ತರ ಸುತ್ತಾ ಇದೆ. ಈಗ ನಮಗೆ ಒಂದು ಚಂದ್ರ, ಅವ್ರಿಗೆಲ್ಲ 21, 30, 60 ಚಂದ್ರಗಳು. ಇದು ಯಾಕೆ ಅಂದ್ರೆ ಅದು ಆದ ರೀತಿನೇ ಹಾಗೆ ಇತ್ತು. ಇದನ್ನ ನಾವು ಸೆರೆಂಡಿಪಿಟಿ ಅಂತಾರೆ ಇಂಗ್ಲಿಷ್ನಲ್ಲಿ. ಸೆರೆಂಡಿಪಿಟಿ ಅಂದ್ರೆ ಅದು ಇರೋದು ಹಂಗೆ. ಇನ್ಸಿಡೆಂಟಲಿ ಅಂದ್ರೆ ಎಂಟ್ರೋಪಿ ಅಂತದೆ. ಎಂಟ್ರೋಪಿ ಅಂದ್ರೆ ಜೀವನದಲ್ಲಿ ನೇಚರ್ಗೆ, ನಿಸರ್ಗಕ್ಕೆ ಬಹಳ ಶಿಸ್ತು ಅಂತ ಏನಿಲ್ಲ. ನಿಸರ್ಗ ಪ್ರಯೋಗಗಳನ್ನ ಮಾಡ್ತಾನೂ ಇದೆ, ನಮ್ಮ ಮೇಲೂ ಪ್ರಯೋಗ ಮಾಡ್ತಾ ಇದೆ. ಇಂಥ ಪ್ರಯೋಗದಲ್ಲಿ ಕೆಲವೊಮ್ಮೆ ಪಾಸ್ ಆಗುತ್ತೆ, ಕೆಲವೊಮ್ಮೆ ಫೇಲ್ ಆಗುತ್ತೆ. ಹಾಗಾಗಿ ಬೇರೆ ಬೇರೆ ಗ್ರಹಗಳಿಗೆ ಬೇರೆ ಬೇರೆ ಸಂಖ್ಯೆಯ ಉಪಗ್ರಹಗಳಿದೆ. ಇಷ್ಟೇ ಆಗ್ಬೇಕಾಗಿತ್ತು ಅಂತ ಏನಿಲ್ಲ, ಅದು ಆದ ರೀತಿನೇ ಅಷ್ಟು. ಅಂದ್ರೆ ಸೆರೆಂಡಿಪಿಟಿ ಅಂದ್ರೆ ಅದು ಇರೋದೇ ಹಾಗೆ ಅಂತ. ಆದ್ರೆ ಇದು ಒಳ್ಳೆ ಪ್ರಶ್ನೆ. ಯಾಕೆ? ವಿಜ್ಞಾನ ಹೇಗಾಯ್ತು ಅಂತ ಉತ್ತರಿಸುತ್ತೆ. ಯಾಕೆ? ವಿ ಡೋಂಟ್ ನೋ. ಅಂದ್ರೆ ಈ ವಿಶ್ವ ಇದೆ ಅಲ್ವಾ, ಯಾಕಿರ್ಬೇಕಾಗಿತ್ತು? ಏನು ಇಲ್ದಂಗೆ ಇರ್ಬೋದಾಗಿತ್ತಲ್ವ? ನೀವು ಆದ್ರೆ ಯಾಕಿದ್ದೇವೆ? ಈ ಪ್ರಶ್ನೆಗೆ ವಿಜ್ಞಾನ ಉತ್ತರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ವಿಜ್ಞಾನ ಏನನ್ನ ಹೇಳುತ್ತೆ ಅಂದ್ರೆ ಹೆಂಗಾಯ್ತು ಅಂತ ಹೇಳುತ್ತೆ ಹೊರತಾಗಿ ಯಾಕೆ ಅನ್ನಂತ ಪ್ರಶ್ನೆಗಳಿಗೆ ಕೆಲವೊಮ್ಮೆ ಸೆರೆಂಡಿಪಿಟಿ, ಇದು ಇರೋದೇ ಹಿಂಗೆ ಅನ್ಕೊಂಡು ಮುಂದುವರಿ ಆಗ್ಬೋದಾ? ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಗೆ ನಮ್ಮ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ CRP ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ಮುಂದಿನ ಪ್ರಶ್ನೆ ನಮ್ಮ ಶಾಲೆ ವಿದ್ಯಾರ್ಥಿನಿ ಧನ್ಯಾಳಿಂದ. ನನ್ನ ಹೆಸರು GN ಧನ್ಯ ಅಂತ. ನಾನು 9ನೇ ತರಗತಿ A ವಿಭಾಗದಿಂದ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ, ಚಂದ್ರಯಾನ 3 ಉಡಾವಣೆ ಮಾಡಿದ್ವಲ್ಲ ಸರ್, ಅದರಿಂದ ಸಕ್ಸಸ್ ಆಗಲ್ಲ ಸರ್, ಅದರಿಂದ ಏನು ಉಪಯೋಗ ಆಯ್ತು, ಅದರಿಂದ ಬದಲಾವಣೆ ಏನಾಯ್ತು ಅಂತ. ವೆರಿ ಗುಡ್, ವೆರಿ ನೈಸ್. ಈ ಇಸ್ರೋದವರು ರಾಕೆಟ್ ಹಾರಿಸ್ತಾರೆ, ಸ್ಯಾಟಲೈಟ್ ಬಿಡ್ತಾರೆ, ಅದರಿಂದ ಏನು ಉಪಯೋಗ? ಏನಂದ್ರೆ
ನಾವು ಸಮುದ್ರದ ದಂಡೆನಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳಿ, ಅಥವಾ ನಾವು ಊರಿನಲ್ಲಿ ಇರ್ತೀವಿ, ನಮ್ಮ ಹೊಲದಲ್ಲಿ ಹೋಗಿ ಉತ್ತಿ ಬಿತ್ತಿ ಅದೆಲ್ಲ ಮಾಡಿ ಕಟಾವು ಮಾಡ್ಕೊಂಡು ಬರ್ತೇವೆ, ಊರಿನಲ್ಲಿ ಊಟ ಮಾಡ್ತೇವೆ. ಸಮುದ್ರದ ದಂಡೆನಲ್ಲಿರೋರು ಸಮುದ್ರಕ್ಕೆ ಹೋಗಿ ಮೀನು ತರ್ತಾರೆ. ಹಾಗೆ ಅಂತರಿಕ್ಷಕ್ಕೆ ಹೋದ್ರೆ ಅಲ್ಲಿ ಏನಾದರೂ ಉಪಕರಣಗಳನ್ನು ಇಟ್ಟರೆ ಅವು ನಮ್ಮ ಉಪಯೋಗಕ್ಕೆ ಬರ್ತವೆ. ಹೇಗೆ? ಈಗ ನಾವು ಮೊಬೈಲ್ ಟವರ್ಗಳನ್ನು ನೋಡಿದ್ದೇವೆ ಅಲ್ವಾ? ಮೊಬೈಲ್ ಟವರ್ ಏನ್ ಮಾಡುತ್ತೆ, ತಾನು 11 ಕಿಲೋಮೀಟರ್ ವ್ಯಾಸದಲ್ಲಿ ಸುಮಾರು 256 ಜನ ನಾವು ಫೋನ್ ಮಾಡಬಹುದು ಅನ್ನೋದನ್ನ ಕನೆಕ್ಟ್ ಮಾಡುತ್ತೆ. ಆ ಮೊಬೈಲ್ ಟವರ್ನ ಇನ್ನಷ್ಟು ಎತ್ತರ ಮಾಡ್ತೀನಿ, ಅದು 11 ಕಿಲೋಮೀಟರ್ ಇದೆ ಅಲ್ವಾ, ಅದನ್ನ ಸೆಲ್ ಅಂತೀವಿ ನಾವು, ಅದಕ್ಕಾಗಿನೇ ಅದು ಸೆಲ್ಯುಲಾರ್ ಟೆಕ್ನಾಲಜಿ. ಸೊ ನಾವು ಇಡೀ ತಾಲೂಕಿಗೆ ಉಪಯೋಗ ಆಗಂತದ್ದು ಮಾಡ್ತೀವಿ, ಅಥವಾ ಇನ್ನೂ ಜಾಸ್ತಿ ಮಾಡ್ತೀನಿ, ಜಿಲ್ಲೆಗೆ ಕವರ್ ಆಗಬೇಕು. ಹಿಂಗೆ ಅದರ ಟವರ್ನ ಎತ್ತರ ಮಾಡ್ತಾ ಮಾಡ್ತಾ 36,000 ಕಿಲೋಮೀಟರ್ ಎತ್ತರದ ಟವರ್ ಹಾಕ್ಬಿಟ್ರೆ ಇಡೀ ಭೂಮಿಯ 1/3 ಭಾಗನ ನಾವು ಕನೆಕ್ಟ್ ಮಾಡ್ಬೋದು. ಅದರರ್ಥ ಸರಿಯಾದ ಆಯಕಟ್ಟಿನ ಜಾಗದಲ್ಲಿ 36,000 ಕಿಲೋಮೀಟರ್ ಎತ್ತರದ 3 ಟವರ್ ಹಾಕ್ಬಿಟ್ರೆ ವಿಶ್ವದ ಅರ್ಥನ ಯಾವುದೇ ಪಾಯಿಂಟ್ನಿಂದ ಇನ್ಯಾವುದೇ ಪಾಯಿಂಟ್ಗೆ ಕನೆಕ್ಟಿವಿಟಿ ಕೊಡಕ್ ಸಾಧ್ಯ. ಪ್ರಶ್ನೆ ಏನಂದ್ರೆ 36,000 ಕಿಲೋಮೀಟರ್ ಎತ್ತರದ ಟವರ್ ಹಾಕೋದು ಹೇಗೆ? ಇಲ್ಲಿ ಟವರ್ ಅಲ್ಲ ಇಂಪಾರ್ಟೆಂಟ್, ಅದರಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಆ ಇನ್ಸ್ಟ್ರೂಮೆಂಟ್ ಅನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ರಾಕೆಟ್ ಮೂಲಕ ತೆಗೆದುಕೊಂಡು ಹೋಗಿ 36,000 ಕಿಲೋಮೀಟರ್ ಎತ್ತರಕ್ಕೆ ತಗೊಂಡು ಹೋಗಿ ಹಿಂಗೆ ತಳ್ಳಿ ಬಿಡ್ತೇನೆ. ತಳ್ಳದೇ ಇದ್ರೆ ಏನಾಗ್ತಿತ್ತು, ಅಲ್ಲಿ ಇರಿಸಿದ್ರೆ ಭೂಮಿ ಎಳೆದು ಬಿಡುತ್ತೆ ಅದನ್ನು. ನಾನು ತಳ್ಳಿದ್ರಿಂದ ಅದು ಮುಂದಕ್ಕೆ ಹೋಗ್ತಾನೂ ಇದೆ, ಭೂಮಿ ಎಳಿತಾನೂ ಇದೆ. ಹೇಗೆ ಅದು ಸುತ್ತಾ ಇರುತ್ತೆ. ಎಷ್ಟು ವೇಗವಾಗಿ ನಾನು ತಳ್ತೀನಿ ಅಂದ್ರೆ ಅದು ನಾವು ನೋಡ್ತಾ ಇದ್ರೆ 24 ಗಂಟೆ ಆದ್ಮೇಲೆ ಅದೇ ಜಾಗಕ್ಕೆ ಬಂದಿರುತ್ತೆ. ಭೂಮಿಗೆ ಅದು ಸ್ಥಿರವಾಗಿದೆ ಅಂತ ಅನ್ಸುತ್ತೆ ನಮಗೆ. ಇದನ್ನ ಭೂಸ್ಥಿರ ಉಪಗ್ರಹಗಳು, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್, ಈ ಸ್ಯಾಟಲೈಟ್ಸ್ ಕವರ್ ಮಾಡೋ ಕೆಲಸನೇ ಇದು ಮಾಡ್ತಾ ಇದೆ, ರೈಟ್? ಸೊ ನಾವು ಸಂಪರ್ಕದಲ್ಲಿರ್ಬೇಕು. ನಾನು ಫೋನ್ ಮಾಡಬೇಕು, ಅವರು ರಿಸೀವ್ ಮಾಡಬೇಕು. ಇನ್ನು ಎರಡನೇದು, ಈ ತೆಂಗಿನ ಗಿಡಗಳಿಗೆ ಒಂಥರ ನುಸಿ ರೋಗ ಬರುತ್ತೆ. ಆ ನುಸಿ ರೋಗ ಬರುತ್ತಲ್ಲ, ಅದನ್ನ ಬೇಗ ನಾವು ತಿಳ್ಕೊಳಕ್ ಸಾಧ್ಯ ಆದ್ರೆ ತೆಂಗಿನ ತೋಟಗಳನ್ನ ಉಳಿಸೋದಕ್ಕೆ ಸಾಧ್ಯ. ನಾನು ಎಷ್ಟು ಅಂತ ಡ್ರೋನ್ಗಳನ್ನ ಬಲೂನ್ಗಳನ್ನ ಬಳಸ್ಕೊಂಡು ಅಡ್ಡಾಡೋದು, ಅದ್ರ ಬದಲು ಒಂದು 450 ಕಿಲೋಮೀಟರ್ ಎತ್ತರಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇಟ್ಬಿಡ್ತೀನಿ. ಅದು ಪ್ರತಿ ದಿವಸಕ್ಕೆ 16 ಸಲ ಸುತ್ತಾ ಇರುತ್ತೆ, ಅದು ಪಿಕ್ಚರ್ ತೆಗಿತಾ ಇರುತ್ತೆ. ಎಲ್ಲೆಲ್ಲಿ ಇದು ಅಫೆಕ್ಟ್ ಆಗಿದೆ ಅನ್ನೋದನ್ನ ಹೇಳುತ್ತೆ, ಅಲ್ಲಿ ನಾವು ಹೋಗಿ ಆಕ್ಟ್ ಮಾಡಬಹುದು. ಇವು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್, ಸರ್ವೆ ಮಾಡುವಂತ ಸ್ಯಾಟಲೈಟ್ಸ್. ಇನ್ನು ನಮಗೆ ಈ ವಿಶ್ವದ ಬಗ್ಗೆ ತಿಳ್ಕೋಬೇಕು ಅಂತ ಇದೆ. ನಾವು ಈಗ ನೋಡಿದ್ರೆ ಈ ರೂಪ್ ಅಡ್ಡ ಆಗುತ್ತೆ, ಓಜೋನ್ ಲೇಯರ್ ಇದೆ, ಅದನ್ನ ದಾಟಿ ಕೆಲವೊಂದು ಇನ್ಸ್ಟ್ರೂಮೆಂಟ್ ಅನ್ನು ಇಟ್ಟರೆ ನಮ್ಗೆ ಇಡೀ ವಿಶ್ವ ಅರ್ಥ ಆಗೋ ಸಾಧ್ಯತೆ ಇದೆ. ಅವುಗಳು ಸೈಂಟಿಫಿಕ್ ಸ್ಯಾಟಲೈಟ್ಸ್. ಆಮೇಲೆ ನ್ಯಾವಿಗೇಷನ್, ನಾವು ಮ್ಯಾಪ್ ಹಾಕ್ತೀವಿ, ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ. ದಟ್ಸ್ ವೆರಿ ಸಿಂಪಲ್ ಟೆಕ್ನಾಲಜಿ. ಏನಂದ್ರೆ ಈಗ ನಾವು ಇಷ್ಟು ದೊಡ್ಡ ಹಾಲ್ನಲ್ಲಿ ಇದೀವಲ್ವಾ, ನಾನು 4 ಜನರನ್ನ ಈ ಕಡೆ ನಿಲ್ಲಿಸ್ಬಿಟ್ಟು ಈ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಒಬ್ಬರನ್ನ ಬಿಟ್ಬಿಡೋಣ ಮಧ್ಯದಲ್ಲಿ. ನೀವು 4 ಜನ ಹೇಳ್ತಾ ಇರ್ಬೇಕು, ನಾನು ನಾನು ಇಲ್ಲಿದ್ದೀನಿ, ಬಿ ಇಲ್ಲಿದ್ದೀನಿ, ಸಿ ಇಲ್ಲಿದ್ದೀನಿ, ಡಿ ಇಲ್ಲಿದ್ದೀನಿ. ಇದನ್ನ ನಾವು ಕೇಳಿಸ್ಕೊಳ್ತಾ ಇದ್ರೆ ಒಂದು ಅಂದಾಜು ಬರುತ್ತೆ ನಾವು ಎಲ್ಲಿದ್ದೀವಿ ಅಂತ. ಹಾಗೇನೆ ಸ್ಯಾಟಲೈಟ್ಗಳು ಏನ್ ಮಾಡುತ್ತಂದ್ರೆ, ಎಲ್ಲ ಸ್ಯಾಟಲೈಟ್, ನಾನು ಸ್ಯಾಟಲೈಟ್ ಎ, ನಾನು ಸಿಗ್ನಲ್ ತಗೋ, ನನ್ನ ಸಿಗ್ನಲ್ ತಗೋ ಅಂತ ಕೊಡ್ತಾ ಇರುತ್ತೆ. ಆ ಸಿಗ್ನಲ್ ಅಲ್ಲಿಂದ ಬರೋಷ್ಟೊತ್ತಿಗೆ ನಮ್ಮ ಮೊಬೈಲ್ಗೆ ಎಷ್ಟು ಟೈಮ್ ಬೇಕು ಅನ್ನೋದು ನೋಡಿಕೊಂಡು ನಾವು ಎಲ್ಲಿದ್ದೀವಿ ಅಂತ ಯೂಸ್ ಮಾಡ್ತೀವಿ. ನಾನು ಕೊಟ್ಟೂರಿಗೆ 2 ನಿಮಿಷ 10 ನಿಮಿಷ ಲೇಟಾಗಿ ಹೋದ್ರೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಆದ್ರೆ ಒಂದೇ ರನ್ವೇನಲ್ಲಿ ಒಂದೇ ನಿಮಿಷದಲ್ಲಿ 3-4 ಏರೋಪ್ಲೇನ್ಗಳು ಏರ್ಬೇಕು ಇಳಿಬೇಕು ಅಂತಂದ್ರೆ ನ್ಯಾವಿಗೇಷನ್ ಬೇಕೇ ಬೇಕು. ಸೊ ಇದೆಲ್ಲದರಿಂದ ನಮ್ಮ ದೇಶದ ಪ್ರಗತಿ ಸಾಧ್ಯ. ಈ ಕಾರಣಕ್ಕಾಗಿ ಸ್ಯಾಟಲೈಟ್ಗಳನ್ನ ಬಿಡೋದು. ಈಗ ನಿಮ್ಮ ಪ್ರಶ್ನೆ, ಚಂದ್ರಯಾನ 3 ಯಾಕೆ ಮಾಡಿದ್ವಿ? ನಾವು ನಮ್ಮ ಪೂರ್ವಜರೆಲ್ಲ ಗುಹೆಗಳಲ್ಲಿ ಇರ್ತಾ ಇದ್ರಂತೆ. ಅಲ್ಲಿ ಗುಹೆಗಳಲ್ಲಿ ಚಿತ್ರ ಬರೆದಿದ್ದಾರೆ. ಅಲ್ಲಿ ಏನ್ ಚಿತ್ರ ಬರೆದಿದ್ದಾರೆ? ಪ್ರಾಣಿಗಳ ಚಿತ್ರ ಇದೆ, ಅವರು ಬೆಂಕಿ ಹಾಕೊಂಡಿರೋ ಚಿತ್ರ ಇದೆ. ಇದು ಏನನ್ನ ತೋರಿಸುತ್ತೆ ಅಂದ್ರೆ, ಅವರು ಬಹುಶಃ ನಾನು ಮುಂದಿನ ಸಮ್ಮರ್ಗೆ, ಮುಂದಿನ ಬೇಸಿಗೆ ಕಾಲಕ್ಕೆ ಈ ಭಾಗಕ್ಕೆ ಬಂದ್ರೆ ಇಲ್ಲಿ ಇಂತಿಂತ ಪ್ರಾಣಿಗಳು ಸಿಗ್ತವೆ, ಅಥವಾ ಇಂತಿಂತ ಪ್ರಾಣಿಗಳಿಂದ ನಮಗೆ ಅಪಾಯ ಇದೆ. ಅವ್ರು ಮೂವ್ ಆದ್ರು, ಇನ್ಯಾರು ಆ ಗುಹೆಗೆ ಬಂದ್ರು, ಅವ್ರು ಇದನ್ನ ಇಂಪ್ರೂವ್ ಮಾಡಿದ್ರು. ಹಿಂಗೆ ನಾವು ಚಂದ್ರ ಅನ್ನೋದು ತಿಳ್ಕೊಬೇಕಲ್ವಾ, ಅದು ಹೊಸದಾಗಿ ತಿಳ್ಕೊಬೇಕಾಗಿರೋಂಥ ಜಾಗ. ಯಾರಾದ್ರೂ ಫಸ್ಟ್ ಹೋದವ್ರು ಆ ಕೆಲಸ ಮಾಡ್ಬೇಕು ತಾನೆ, ನಾವು ಅದನ್ನ ಮಾಡ್ತೀವಿ. ಈಗ ನಾವೇ ಯಾಕೆ ಹೋಗ್ಬೇಕಾಗಿತ್ತು?
ಈ ರೀತಿ ನಾವು ಟೆಕ್ನಾಲಜಿಯನ್ನ ಡೆಮಾನ್ಸ್ಟ್ರೇಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಸಾಫ್ಟ್ ಪವರ್, ಇಡೀ ವಿಶ್ವದಲ್ಲಿ ಒಂದು ಸಾಫ್ಟ್ ಪವರ್ ಬರುತ್ತೆ. ಯಾರ್ಯಾರು ಟೆಕ್ನಾಲಜಿನಲ್ಲಿ ಮುಂದಿದ್ದಾರೆ, ನಮ್ಮ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಬೇಕಂತ ಯಾರಾದರೂ ದೇಶ ಅನ್ಕೊಂಡ್ರೆ 10 ಸಾರಿ ಯೋಚನೆ ಮಾಡ್ತಾರೆ. ಈ ಕಾರಣಕ್ಕಾಗಿ ನಮ್ಮ ಟೆಕ್ನಾಲಜಿಯನ್ನ ನಾವು ಪ್ರೂವ್ ಮಾಡ್ತೀವಿ. ಇದಕ್ಕಾಗಿ ಚಂದ್ರಯಾನ 3 ಅಂತ ಕಾರ್ಯಕ್ರಮಗಳು, ಗಗನಯಾನದಂಥ ಕಾರ್ಯಕ್ರಮಗಳು ಇರುವಂಥ. ಫೈನ್, ಥ್ಯಾಂಕ್ ಯು. ಇದ್ರ ಬಗ್ಗೆ ಕೇಳಿದ್ರಿ, ಸರಿಯಾದ ಮಾಹಿತಿ ಕೊಟ್ರಿ ಸರ್. ಅದೇ ಇದ್ರ ನಂತರದ ಬೆಳವಣಿಗೆ ಏನಾಯ್ತು? ಓಕೆ, ಚಂದ್ರಯಾನ ನಂತರದ ಆದ್ಮೇಲೆ ಯಾವ್ದಕ್ಕೆ ಉದ್ದೇಶ ಗೊತ್ತಾಯ್ತು, ನಂತರದ ಬೆಳವಣಿಗೆ ಏನಾಯ್ತು? ಅಗ್ರಿ, ಎಸ್. ಈಗ ಚಂದ್ರಯಾನ 3 ಇದೆಲ್ಲ, ಅದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದಂತ ಮನುಷ್ಯ ನಿರ್ಮಿತ ಮೊಟ್ಟ ಮೊದಲ ನೌಕೆ. ಅಲ್ಲಿ ನಾವು ಅನ್ಕೊಂಡಿದ್ದೇನು ಅಂತಂದ್ರೆ ಗಂಧಕ, ಸಲ್ಫರ್ ಸ್ವಲ್ಪ ಪ್ರಮಾಣದಲ್ಲಿ ಇರಬಹುದು ಅಂತ ಒಂದು ಊಹೆ ಇತ್ತು. ಆದ್ರೆ ಅಲ್ಲಿ ಗಂಧಕ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದೆ. ಈಗ ಪ್ರಶ್ನೆ ಏನಂದ್ರೆ ಅದು ಉತ್ತರ ಆಗ್ಲಿಲ್ಲ, ಅದು ಪ್ರಶ್ನೆ ಆಯ್ತು. ಯಾಕೆ ಪ್ರಶ್ನೆ ಆಯ್ತು? ಗಂಧಕ ಹಾಗಾದ್ರೆ ಎಲ್ಲಿಂದ ಬಂತು? ಮೊದಲೇ ಅಲ್ಲಿತ್ತ? ಬೇರೆ ಯಾವ್ದಾದ್ರು ಗ್ರಹದಿಂದ ಬಂತ? ಅಥವಾ ಚಂದ್ರನ ಗರ್ಭದಿಂದ ಬಂದಂತದ್ದ? ಈಗ ಜನ ಅದನ್ನ ಯೋಚನೆ ಮಾಡ್ತಾರೆ. ಎರಡನೇ, ನಾವು ಇಲ್ಲಿ ಭೂಮಿ ಮೇಲೆ ಇದ್ದು ಒಂದು 10 ಸೆಂಟಿಮೀಟರ್ನಷ್ಟು ಒಂದು ಗುಂಡಿ ತೆಗೆದು ಅಲ್ಲಿ ಮುಟ್ಟು ನೋಡಿದ್ರೆ ಉಷ್ಣತೆನಲ್ಲಿ ಏನಂತ ವ್ಯತ್ಯಾಸ ಆಗೋದಿಲ್ಲ. ಚಂದ್ರನ ಮೇಲೆ 10 ಸೆಂಟಿಮೀಟರ್ ನೀವು ಇಳಿದ್ರಿ ಅಂದ್ರೆ ಉಷ್ಣತೆಯಲ್ಲಿ ಅಗಾಧವಾದ ವ್ಯತ್ಯಾಸ ಆಗ್ತಾ ಇದೆ. ಚಂದ್ರನ ಮೇಲ್ಮೈ ಮೇಲೆ 0 ಡಿಗ್ರಿ ಇದ್ರೆ ಅಷ್ಟು ಕೆಳಗೆ ಹೋಗೋಷ್ಟಕ್ಕೆ -30, -40 ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಒಂದು ಬಿಸಿಯಾದ ವಸ್ತು, ಒಂದು ತಂಪಾದ ವಸ್ತು ಇದ್ರೆ ಅವೆರಡನ್ನ ಒಂದು ವೈರ್ ಮೂಲಕ ನಾವು ಕನೆಕ್ಟ್ ಮಾಡಿದ್ರೆ ನಮಗೆ ವೋಲ್ಟೇಜ್ ಬರುತ್ತೆ. ಇದನ್ನ ಸೀಬೆಕ್ ಅನ್ನುವಂಥ ವಿಜ್ಞಾನಿ ನಮಗೆ ಹೇಳಿಕೊಟ್ಟರು. ಈ ರೀತಿ ವೋಲ್ಟೇಜ್ ಬರುತ್ತೆ ಅನ್ನೋದಾದ್ರೆ ನಾನು ಮಾಡ್ಬೇಕಾಗಿರೋ, ಚಂದ್ರನ ಮೇಲೆ ವಾಸ ಮಾಡುವಾಗ ನಾನು ಮಾಡ್ಬೇಕಾಗಿರೋ ಕೆಲಸ ಏನು? ಸಿಂಪ್ಲಿ ಒಂದು ಗುಂಡಿ ತೆಗೆಯೋದು, ಅಲ್ಲಿ 2 ವೈರ್ ಕನೆಕ್ಟ್ ಮಾಡ್ಕೊಂಡು. ಇದು ನಮಗೆ ಗೊತ್ತಾದಂತ ವಿಷಯ. ಹೀಗೆ ಭಾರತದ ವಿಜ್ಞಾನಿಗಳು ಜಗತ್ತಿಗೆ ಹೇಳ್ಕೊಟ್ಟಿದ್ದಾರೆ. ನಾವು ಫಸ್ಟ್ ಆ ಗುಹೆಯನ್ನ ಹೊಕ್ಕವರು ನಾವು ಫಸ್ಟ್, ಆದ್ರಿಂದ ನಾವು ಪೇಂಟ್ ಮಾಡಿದ್ದೆವು, ಉಳಿದವರು ಅದರ ಮೇಲೆ ಕಂಟಿನ್ಯೂ ಮಾಡಿ. ಹೀಗೆ ಸೈನ್ಸ್ ಮುಂದುವರಿಯೋದು ಹೀಗೆ. ಫೈನ್, ತುಂಬಾ ಧನ್ಯವಾದಗಳು ಸರ್. ಮತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ. Good afternoon, sir. My name is Sanya. I am studying in 7th standard. ಭಾರತೀಯ ಖಗೋಳ ಶಾಸ್ತ್ರವು ಸಂಸ್ಥೆಯು ಖಗೋಳ ವ್ಯಾಖ್ಯಾನಾಲಯವನ್ನು ಲಂಡನ್ ಹಾನ್ಲೆಯಲ್ಲಿ ಪರಿಸ್ಥಿತಿಯಾಗಿದೆ ಸರ್. ಹೇಗೆಂದರೆ ಲಂಡನ್ ಹಾನ್ಲೆಯಲ್ಲಿ ಇವಾಗ ಹೇಗಿದೆ ಸರ್? ಓಕೆ, ಫೈನ್, ಗುಡ್. ಏನಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅವರ ಸಹಭಾಗಿತ್ವದಲ್ಲಿ ಲೇ ಲಡಾಖ್, ಜಮ್ಮು ಕಾಶ್ಮೀರ ಇದೆಯಲ್ವಾ, ಲೇ ಜಿಲ್ಲೆಯ ಹ್ಯಾನ್ಲೆ ಅನ್ನುವಂತ ಪರ್ವತ ಪ್ರದೇಶದ ಮೇಲೆ ಅಲ್ಲೊಂದು ಅಬ್ಸರ್ವೇಟರಿ, ವಿಸಿಬಲ್ ಅಬ್ಸರ್ವೇಟರಿ. ನಾವೀಗ ಇಲ್ಲಿಂದ ದಕ್ಷಿಣ ಭಾರತದಿಂದ ಒಂದು ನಿಂಬಳಗೆರೆಯಲ್ಲಿ ಒಂದು ದೊಡ್ಡ ಟೆಲಿಸ್ಕೋಪ್ ಹಾಕೊಳ್ಳೋಣ. ನಾವು ನೋಡುವಾಗ ವಾತಾವರಣ ಏನಿದೆ ಇದು ದಟ್ಟವಾಗಿದೆ. ಪರ್ವತದ ಮೇಲೆ ಹೋಗ್ತಾ ಇದ್ರೆ ವಾತಾವರಣ ತೆಳುವಾಗ್ತಾ ಹೋಗುತ್ತೆ. ಅದರ ಅರ್ಥ ನಾನು ನನ್ನ ಸೇಮ್ ಇನ್ಸ್ಟ್ರೂಮೆಂಟ್ ಇಂದ ಒಂದು ಆಕಾಶವನ್ನು ನೋಡಿದ್ರೆ ಆ ಆಕಾಶ ಹೆಚ್ಚು ಸ್ಪಷ್ಟವಾಗಿ ನನಗೆ ಕಾಣಿಸುತ್ತೆ. ಭಾರತದಲ್ಲಿ ಯಾವುದು ಎತ್ತರವಾದ ಜಾಗ? ಮೌಂಟ್ ಎವರೆಸ್ಟ್ ಸುತ್ತಮುತ್ತಲು, ಹಿಮಾಲಯದ ಭಾಗಗಳು. ಅದರಲ್ಲಿ ನಮಗೆ ಅಕ್ಸೆಸಬಲ್ ಇರುವಂತದ್ದು, ನಾವು ಹೋಗಿ ಬಂದು ಮಾಡಬಹುದಾದಂಥದ್ದು ಹ್ಯಾನ್ಲೆ. ಈ ಕಾರಣದಿಂದ ಹ್ಯಾನ್ಲೆನಲ್ಲಿ ವೀಕ್ಷಣಾಲಯ ಇದೆ. ನೀವು ಜಮ್ಮು ಕಾಶ್ಮೀರ್ಗೆ ಹೋದಾಗ ನೀವು ಖಂಡಿತವಾಗಿ ಅಲ್ಲಿ ಅದನ್ನ ನೋಡಬಹುದು. ಅವರು ಅದನ್ನ ಹೇಗೆ ಆಪರೇಟ್ ಮಾಡ್ತಾರೆ ಅಂತ. ಅದ್ರ ಪಕ್ಕದಲ್ಲೇನೆ ಈ ನಮ್ಮ ಸಂಸ್ಥೆಯ, ಇಸ್ರೋ ಸಂಸ್ಥೆಯ ಒಂದು ಟ್ರ್ಯಾಕಿಂಗ್ ಸೆಂಟರ್ ಇದೆ. ಈ ಸ್ಯಾಟಲೈಟ್ಗಳು ಸುಮಾರು ಒಂದು 35-40 ಸಾವಿರ ಸ್ಯಾಟಲೈಟ್ ಇದಾವೆ. ಅವು ಒಂದಕ್ಕೊಂದು ಡಿಕ್ಕಿ ಆಗೋ ಸಂಭವನೂ ಇರುತ್ತೆ. ಅದನ್ನು ತಪ್ಪಿಸೋದಕ್ಕೆ, ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಇನ್ನೊಂದು ಸೆಂಟರ್ ಇದೆ ಪಕ್ಕದಲ್ಲೇ, ಅದನ್ನು ನೋಡ್ಕೊಂಡು ಬನ್ನಿ. ಆಲ್ ದ ಬೆಸ್ಟ್. ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರು? ಒಬ್ಬರಾದ್ಮೇಲೆ ಬರ.
ಹುಡುಗರು ಯಾರು ಪ್ರಶ್ನೆ ಕೇಳಲ್ವಾ? ಕೇಳ್ತಿದ್ದಾಡ್ರಿ ಸರ್ ಭಾಳ ಗುಡ್ ಆಫ್ಟರ್ನೂನ್ ಸರ್, ಮೈ ನೇಮ್ ಇಸ್ ಶಫಿಯಾ ಸರ್. ಮೈ ಕ್ವಶನ್ ಇಸ್ ಬ್ಲ್ಯಾಕ್ ಹೋಲ್ ಅಂದ್ರೇನು ಅಂತ ಸರ್. ಇವಾಗ ಜಗತ್ತಿನಲ್ಲಿ ಪ್ರತಿಯೊಬ್ಬ ಜೀವಿಗಾಗಿರಬಹುದು ಅಥವಾ ಸೂರ್ಯನಿಗಾಗಿರಬಹುದು, ಚಂದ್ರನಿಗಾಗಿರಬಹುದು ಜೀವಿತಾವಧಿ ಅನ್ನೋದು ಇದೆ. ಅದರಿಂದಾನೇ ಸೂರ್ಯನಿಗೂ ಕೂಡ ಜೀವಿತಾವಧಿ ಇದೆ, ಯಾವಾಗ ಅದು ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕಾಗಿ ಬ್ಲ್ಯಾಕ್ ಹೋಲ್ಸ್ ಅಂತಕ್ಕಂಥದ್ದು ತಿಂದಾಗ್ತವಂತ ಹೇಳ್ತಾರಲ್ಲ, ಅದು ನಿಜಾನಾ? ಫೈನ್, ವೆರಿ ಗುಡ್. ಸೊ ಬ್ಲ್ಯಾಕ್ ಹೋಲ್ಗಳು, ಕಪ್ಪು ಕುಳಿಗಳು. ಕಪ್ಪು ಕುಳಿ, ಬ್ಲ್ಯಾಕ್ ಹೋಲ್ ಅನ್ನೋದು ನಕ್ಷತ್ರ. ನಮಗೆ ಹೇಗೆ ಶೈಶವ ಅಂದ್ರೆ ಚಿಕ್ಕವರಿರ್ತೀವಿ, ಯೌವನ, ಮಧ್ಯ ವಯಸ್ಸು, ಮುಪ್ಪು, ಸಾವು ಬರುತ್ತಲ್ಲ, ಅದೇ ತರ ನಕ್ಷತ್ರಗಳಿಗೂ ಈ ಸೈಕಲ್ ಇದೆ. ಈ ಸೈಕಲ್ ನಲ್ಲಿ ಕಪ್ಪು ಕುಳಿ ಅನ್ನೋಂಥದ್ದು ಒಂದು ಸ್ಟೇಜ್. ಬ್ಲ್ಯಾಕ್ ಹೋಲ್ ಈ ಸ್ಟೇಜ್ ಆಫ್ ಎ ಸ್ಟಾರ್ಸ್ ಲೈಫ್. ಅದ್ರ ವಿಶೇಷತೆ ಏನು? ಅದು ಎಷ್ಟು ಮ್ಯಾಸಿವ್ ಆಗಿ ಇರುತ್ತೆ ಅಂದ್ರೆ ಅದ್ರ ದ್ರವ್ಯರಾಶಿ ಮಾಸ್ ಎಷ್ಟು ಜಾಸ್ತಿ ಇದೆ ಅಂತಂದ್ರೆ ಸುತ್ತಮುತ್ತಲು ಎಲ್ಲದನ್ನು ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಈಗ ಎಷ್ಟರ ಮಟ್ಟಿಗೆ ಅಂದ್ರೆ ಅದ್ರ ಮೇಲೆ ನಾವು ಬೆಳಕನ್ನ ಹಾಕಿದ್ರೆ ಆ ಬೆಳಕನ್ನು ಕೂಡ ಅದು ನುಂಗಾಕ್ಬಿಡುತ್ತೆ. ಯಾವಾಗ ಅದರಿಂದ ಬೆಳಕೇ ಬರಲ್ವೋ ಅದು ಬ್ಲ್ಯಾಕ್ ಕಾಣಿಸುತ್ತೆ ನಮ್ಗೆ, ಅದನ್ನ ನಾವು ಬ್ಲ್ಯಾಕ್ ಹೋಲ್ ಅಂತೀವಿ. ಅದನ್ನ ಹಾಗಾದ್ರೆ ಅಧ್ಯಯನ ಮಾಡೋದು ಹೇಗೆ? ನಾನು ನಿಮ್ಗೇನೋ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಿದ್ರೆ ನನಗೆ ಅರ್ಥ ಆಗ್ಬೋದು. ನೀವು ಉತ್ತರ ಹೇಳಲಿಲ್ಲ, ಭಾವ ಮಾಡಿದ್ರಿ, ನಾನೇನು ನನ್ನ ಅಲ್ಪ ಸ್ವಲ್ಪ ಜಾಣತನ ಬಳಸಿ ಅರ್ಥ ಮಾಡ್ಕೋಬಹುದು. ನೀವು ಏನೂ ರೆಸ್ಪಾನ್ಸ್ ಕೊಡ್ತಾ ಇದ್ರೆ ಹೆಂಗೆ ಅರ್ಥ ಮಾಡ್ಕೊಳ್ತೀವಿ? ಇದು ಒಂದು ಚಾಲೆಂಜ್. ಇದರ ಸಲುವಾಗಿ ಇಸ್ರೋದಿಂದ ಒಂದು ಎಕ್ಸ್ಪೋಸ್ಯಾಟ್, ಎಕ್ಸ್ರೇ ಪೊಲಾರಿಮೆಟ್ರಿ ಸ್ಯಾಟಲೈಟ್ ಲಾಂಚ್ ಆಗಿದೆ. ನಾವು ಬ್ಲ್ಯಾಕ್ ಹೋಲ್ ಅನ್ನ ಅಧ್ಯಯನ ಮಾಡಕ್ಕಾಗದೆ ಇರ್ಬೋದು, ಆದ್ರೆ ಬ್ಲ್ಯಾಕ್ ಹೋಲ್ ಪಕ್ಕದಲ್ಲಿ ಯಾವ್ದಾದ್ರು ಒಂದು ವಸ್ತು ಇದ್ರೆ ಇದು ಬ್ಲ್ಯಾಕ್ ಹೋಲ್ ತಿಂದಾಕುತ್ತಲ್ಲ, ಅದನ್ನ ತಿಂದು ಹಾಕುವಾಗ ಅದರಿಂದ ಬರ್ತಕ್ಕಂಥ ಎಕ್ಸ್ರೇಗಳು ನಮಗೆ ಸಂದೇಶ ಕೊಡ್ತವೆ. ಬರ್ಬೇಕು ಬನ್ನಿ. ಇದೀಗ ತಾನೇ ನಮ್ಮ ತಾಲೂಕಿನ ಕೂಡ್ಲಿಗಿ ಮತ್ತು ಕೊಟ್ಟೂರು ತಾಲೂಕಿನ ಹೆಮ್ಮೆಯ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಆದಂತಹ ಶ್ರೀ ಮೈಲೇಶ್ ಬೇವೂರ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಊರಿನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಾವು ಮೈಲೇಶರು ಕ್ಲಾಸ್ಮೇಟ್ಸ್, ಅವ್ರು ಇನ್ನೂ ಹೆಂಗಾಗೆ ಇದ್ದಾರೆ. ಆದ್ರೂ ಬಹುಶಃ ಅದರ ರಹಸ್ಯ ಏನಂದ್ರೆ ಅವರು ಮಕ್ಕಳ ಜೊತೆಗೆ ಜಾಸ್ತಿ ವ್ಯವಹರಿಸ್ತಾರೆ. ಓಕೆ, ಫೈನ್. ನಾವು ಕಂಟಿನ್ಯೂ ಮಾಡೋದಾದ್ರೆ ಆ ಥರ ಬ್ಲ್ಯಾಕ್ ಹೋಲ್ ಅನ್ನ ಬರೋ ಎಕ್ಸ್ರೇಗಳನ್ನ ಅಧ್ಯಯನ ಮಾಡಿಕೊಂಡು ತಿಳ್ಕೊಳ್ತಾ ಇದ್ದೇವೆ. ನಿಮ್ಮ ಪ್ರಶ್ನೆ ಒಂದು ಭಾಗ ಏನಿತ್ತು, ಸೂರ್ಯ ಸಾಯ್ತಾನೆ ಯಾವತ್ತು ಅಂತ ಗೊತ್ತಿಲ್ಲ. ವಿ ನೋ ಸೂರ್ಯ ಈಗ 450 ಕೋಟಿ ವರ್ಷದ ಮಧ್ಯಪ್ರಾಯದ ಒಂದು ಸ್ಟಾರ್. ಇನ್ನೊಂದು ಸುಮಾರು ಒಂದು 500 ಕೋಟಿ ವರ್ಷದ ನಂತರ ಸೂರ್ಯ ಸತ್ತೋಗ್ತಾನೆ. ಯಾಕೆ ಸತ್ತೋಗ್ತಾನೆ? ಸೂರ್ಯನಲ್ಲಿ ಈಗ ಹೈಡ್ರೋಜನ್ ಮತ್ತೆ ಹೀಲಿಯಂ ಇದೆ, ಅವುಗಳು ಪ್ರವರ್ತನೆಯಿಂದ ನಮಗೆ ಬೆಳಕು ಬರ್ತಾ ಹೋಗುತ್ತೆ. ಇದಾಗಿ ಕೆಲವು ದಿವಸಗಳ ನಂತರ ಅಲ್ಲಿ ಹೆವಿ ಎಲಿಮೆಂಟ್ಸ್ ತಯಾರಾಗ್ತವೆ. ಅವು ಕಾರ್ಬನ್ ಆಗಿರ್ಬೋದು, ಸಿಲಿಕಾನ್ ಆಗಿರ್ಬೋದು. ಯಾವಾಗ ಸಿಲಿಕಾನ್ ಅಂತ ವಸ್ತುಗಳು ಸೃಷ್ಟಿ ಆಗ್ತವೆ, ಅವಾಗ ಆ ಗುರುತ್ವಾಕರ್ಷಣೆಯಿಂದ ಅದು ತನ್ನ ಇಡೀ ಸೂರ್ಯ ತನ್ನನ್ನು ತಾನು ನುಂಗಾಕ್ಬಿಡುತ್ತೆ. ಈ ರೀತಿ ನುಂಗುವಾಗ ಎರಡು ಕ್ರಿಯೆಗಳು ನಡೀತವೆ. ಒಂದು ಗುರುತ್ವಾಕರ್ಷಣೆಯಿಂದ ಎಲ್ಲದೂ ರಶ್ ಆಗ್ತಾ ಇರುತ್ತೆ, ಇನ್ನೊಂದು ಒಂದು ಸ್ಟೇಜ್ನಲ್ಲಿ ಅದು ಸಿಡಿಯುತ್ತೆ. ಯಾಕೆ? ಉಷ್ಣತೆಯನ್ನು ತಡ್ಕೊಳಕ್ಕಾಗಲ್ಲ. ಅದು ಆದಾಗ ನಮಗೆ ಗೊತ್ತಾಗೋಕ್ಕಿಂತ ಮುಂಚೆನೆ ಇಡೀ ಸೌರವ್ಯೂಹ ಉರಿದು ಹೋಗಿರುತ್ತೆ. ಸೊ ಸುಮಾರು 500 ಕೋಟಿ ವರ್ಷದ ನಂತರ ಭೂಮಿ ಇರಲ್ಲ, ಯಾಕೆಂದ್ರೆ ಸೂರ್ಯ ಇರಲ್ಲ. ನಮ್ಮ ಪ್ರಶ್ನೆ ಏನಂದ್ರೆ, ನಾವು ಪೊಲ್ಯೂಷನ್ ಮಾಡ್ತಾ ಇರೋ ರೀತಿನಲ್ಲಿ ಲೆಕ್ಕ ಹಾಕಿದ್ರೆ ಭೂಮಿಯನ್ನ ಇನ್ನು 170 ಕೋಟಿ ವರ್ಷದ ನಂತರ ಮನುಷ್ಯನಿಗೆ ವಾಸಯೋಗ್ಯ ಆಗಿರುವುದಿಲ್ಲ. ಮನುಷ್ಯ ಇಲ್ಲಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಅದು ನಾವು ಮಾಡಿಕೊಂಡಂತ ಕೆಲಸ. ಸೊ ಈ ಕಾರಣದಿಂದ ನಾವು ಬಹುಶಃ ಮಾರ್ಸ್ಗೆ ಹೋಗ್ಬೇಕು, ಚಂದ್ರನ ಮೇಲೆ ಹೋಗಿ ಜೀವನ ಮಾಡೋದಕ್ಕೆ ಶುರು ಮಾಡಬೇಕು. ಅಲ್ಲಿ ಹೋದ ತಕ್ಷಣ ನಾವು ಸೇಫ್ ಆಗಿಬಿಟ್ವಿ ಅಂತಲ್ಲ, ಸೂರ್ಯ ಸಿಡಿದಾಗ ಅದೂ ಮುಳುಗುತ್ತೆ, ಆದರೆ ಅದು ಒಂದು ಮೆಟ್ಟಿಲಾಗುತ್ತೆ. ಅದಾದ್ಮೇಲೆ ನಾವು ಬಹುಶಃ ಹತ್ತಿರದ ಯಾವುದೋ ಒಂದು ನಕ್ಷತ್ರಕ್ಕೆ ಹೋಗಿ ಅಲ್ಲಿ ಜೀವನ ಮಾಡಕ್ಕೆ
ರೆಡಿ ಆಗ್ಬೇಕು. ಈ ಕಾರಣದಿಂದ ವಿಜ್ಞಾನ ಬೇಕು. ಈಗ ಮಾರ್ಸ್ಗೆ ಹೋಗೋದಕ್ಕೆ 500 ದಿವಸ ಬೇಕು ನಮ್ಗೆ ಹೋಗೋದು.